ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಶ್ರೀ ಸಂಧ್ಯಾ ವ್ಲಾಗ್ಸ್. ಇವತ್ತು ನಾವು ಒಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಹೊರಟಿದ್ದೀವಿ. ನಿಮಗೂ ಕೂಡ ಅದನ್ನು ತೋರಿಸ್ತೀನಿ. ನೀವು ಕೂಡ ನೋಡಿದ್ರೆ ಆ ಪ್ಲೇಸ್ನ ತುಂಬಾ ಖುಷಿ ಆಗ್ತೀರಾ. ನಿಮಗೂ ಕೂಡ ಆ ಪ್ಲೇಸ್ನ ತೋರಿಸ್ತೀನಿ, ಬನ್ನಿ. ನಾವಿಲ್ಲಿ ಬೆಳಗ್ಗೆನೇ ಟಿಫನ್ನ ಮುಗಿಸ್ಕೊಂಡು ಹೊರಟಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಾರೆಸ್ಟ್ ಮಧ್ಯೆ ಈ ಪ್ಲೇಸ್ ಇದೆ. ವಾಟರ್ ಫಾಲ್ ಕೂಡ ಇದೆ, ಅಲ್ಲಿ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ಇದನ್ನು ನೋಡೋಕ್ಕಂತೂ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ, ತುಂಬಾ ಒಳ್ಳೆ ಫೀಲ್ ಬರುತ್ತೆ. ನೋಡಿದ್ರೆ ಮೂಡ್ ರಿಫ್ರೆಶಿಂಗ್ ಆಗುತ್ತೆ. ಹಾಗೆ ನಾವು ಬೆಳಗ್ಗೆನೇ ಹೊರಟಿದ್ದೀವಿ, ನಿಮಗೂ ಕೂಡ ತೋರಿಸ್ತೀನಿ. ನಾವು ಹೊರಟಿದ್ದ ಟೈಮಲ್ಲಿ ವೆದರ್ ಅಂತೂ ತುಂಬಾ ಕೂಲ್ ಆಗಿತ್ತು. ಸ್ವಲ್ಪ ಮಳೆ ಕೂಡ ಬರ್ತಿತ್ತು, ಸಣ್ಣದಾಗಿ ಚಿನುಕ್ಲು ಬರ್ತಾಯಿತ್ತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಗುಡ್ ಫೀಲ್ ಬರುತ್ತೆ ಅಂತ. ಮಳೆ ನೀರು ಆ ಹನಿ ಮಧ್ಯದಲ್ಲಿ ರೋಡ್ ಮೇಲೆ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ದೀವಿ ನಾವಂತೂ. ನೋಡಿ, ಆ ಫಾರೆಸ್ಟ್ ಹೆಸರು ಕೊರಿಂಗ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಅಂದ್ಬಿಟ್ಟು. ನಾವು ಇಲ್ಲಿಗೆ ಬರ್ತಾ ಇರೋದು ಫಸ್ಟ್ ಟೈಮು. ಗೊತ್ತಿರಲಿಲ್ಲ ನಮಗೆ, ಮಳೆ ಬರ್ತಾ ಇತ್ತಲ್ಲ, ಓಪನ್ ಮಾಡಿರ್ತಾರಲ್ವ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಡೌಟಲ್ಲೇ ಕೂಡ ಬಂದ್ವಿ. ಇಲ್ಲಿ ನೋಡಿದ್ರೆ ಓಪನ್ ಆಗಿತ್ತು, ಒಳಗಡೆ ಹೋಗ್ತಾ ಇದ್ದೀವಿ. ಈ ಬೋರ್ಡಿಂದ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋದರೆ ಮತ್ತೆ ಇನ್ನೊಂದು ಫಾರೆಸ್ಟ್ ಸಿಗುತ್ತೆ. ಪಾರ್ಕಿಂಗ್ ಟಿಕೆಟ್ ಸರ್ ಎಂತಂడి 60 ರೂಪಾಯಿ. ಇಲ್ಲಿ ಕಾರ್ ಪಾರ್ಕಿಂಗ್ ಟಿಕೆಟ್ ಕೂಡ ಇರುತ್ತೆ. ನಾವು ಕಾರ್ ಪಾರ್ಕಿಂಗ್ ಟಿಕೆಟ್ನ ತಗೊಂಡು 60 ರೂಪೀಸ್ ಕೊಟ್ವಿ. ಟಿಕೆಟ್ನ ತಗೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದರೆ ತುಂಬಾ ಜನ ಇದ್ದಾರೆ. ಮಳೆ ಬರ್ತಿತ್ತಲ್ವ, ಯಾರು ಇರೋಲ್ಲ ಅಂತ ಅಂದ್ಕೊಂಡ್ವಿ, ಆದರೂ ತುಂಬಾ ಜನ ಇದ್ದಾರೆ ಒಳಗಡೆ. ಅದಿಗೊಂಡಿ ಕೋತಿ. ಹಾಯ್ చిన్నమ్మ కోతి లే చూపుగానే చిన్ని కోతి. ఇదిగోమ్మ కోతి, నాన్న కోతి. హాయ్, ఎలా చూస్తుంది ನೋಡು, ಹೆಂಗೆ ನೋಡ್ತೈತೆ. ಇಲ್ಲಿಗೆ ಬಂದ್ವಿ. ಬಂದ ತಕ್ಷಣ ಕೋತಿ ದರ್ಶನ ಆಯಿತು. ನಮ್ಮ ಪಾಪ ಕೋತಿ ತೋರ್ಸೋಣ ಅಂದರೆ ಮಲ್ಕೊಂಡಿದ್ದ. ಕೆಳಗಡೆ ಇಳಿದ ತಕ್ಷಣ ಕೋತಿ ಆ ಕಡೆಯಿಂದ ಓಡಿಸ್ಬಿಟ್ರು, ಓಡಿ ಹೋಯಿತು. ತುಂಬ ಕೋತಿಗಳಿದ್ದಾವೆ. ಮಳೆ ಬರೋ ಥರ ಇದೆ. ನಾವು ಮೊನ್ನೆ ಬೀಚ್ಗೆ ಹೋದಾಗಲೂ ಮಳೆ ಬರ್ತಿತ್ತು, ಇವಾಗಲೂ ಮಳೆ ಬರ್ತಿದೆ. ನಾವೆಲ್ಲೋದ್ರೂ ಮಳೆ ನಮ್ಮನ್ನು ಬಿಡಲ್ಲ ಅಂತ ಕಾಣಿಸುತ್ತೆ. ತುಂಬ ಈ ಕಡೆ ಎಲ್ಲ ನೀರು ನಿಂತ್ಕೊಂಡಿದೆ. ಮಳೆ ಕಡಿಮೆ ಆದರೆ ಸಾಕು, ನಾವು ಎಲ್ಲಿ ಬಂದ್ರೂ ಮಳೆ ನಮ್ಮ ಹಿಂದಗಡೆನೇ ಬರುತ್ತೆ. ಅಲ್ಲೂ ಮುಂದೆ ತುಂಬಾ ಕೋತಿಗಳಿದೆ, ತೋರಿಸ್ತೀನಿ. ನೋಡಿ, ಅಲ್ಲಿ ಆಟ ಆಡ್ಕೊಳ್ತಿದ್ದೆ. ನಾವು ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿನೂ ಕಾರ್ ಪಾರ್ಕಿಂಗೇ ಮಾಡಿಲ್ಲ, ಅಷ್ಟರಲ್ಲೇ ಕೋತಿ ದರ್ಶನ ಆಯಿತು. ಒಳ್ಳೇದೇ ಅಲ್ವಾ, ಕೋತಿ ಅಂದರೆ ಆಂಜನೇಯನ ಸ್ವರೂಪ ಅಲ್ವಾ, ಹಾಗಾಗಿ ಒಳ್ಳೇದಾಯಿತು ಅಂದ್ಕೊಂಡು ಒಳಗಡೆ ಬಂದರೆ ಕೆಳಗಡೆ ತುಂಬ ಅಂದರೆ ತುಂಬಾ ಕೋತಿ ಇತ್ತು. ಪಾಪ ಕಾಡಲ್ವಾ, ಅದು ಕಾಡಲ್ಲಿ ಇದ್ದರೆ ಇನ್ನೆಲ್ಲಿರುತ್ತೆ. ನಾವು ಕಾಡಿಗೂ ಹುಡ್ಕೊಂಡು ಬಂದುಬಿಟ್ಟು ಇಲ್ಲಿ ಕೋತಿ ಇದೆ ಅಂತಂದರೆ ಇನ್ನೆಲ್ಲಿಗೆ ಹೋಗ್ತವೆ ಕೋತಿಗಳು. ಸೊ ಕೋತಿನ ನೋಡಿಕೊಂಡು ಮುಂದೆ ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲೇಸ್ನ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಖುಷಿಯಾಗಿ ಮುಂದೆ ಓಡ್ಕೊಂಡು ಬರ್ತಿದ್ರೆ ನೋಡಿ, ಕೋತಿ ನಮ್ಮ ಕಡೆನೇ ಬಂದುಬಿಡ್ತು. ನನಗಂತೂ ತುಂಬಾ ಭಯ ಆಗೋಯ್ತು. ನಮ್ಮನ್ನು ಕಚ್ಚಕ್ಕೆ ಬರ್ತಿದ್ದೆ ಅಂದ್ಕೊಂಡು ನಾನು ಈ ಕಡೆ ಪಾಪನ ಕರ್ಕೊಂಡು ಬರ್ತಿದ್ರೆ ಅದು ಆ ಕಡೆ ಓಡೋಯ್ತು ಮರದ ಮೇಲೆ. ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಸ್ಟಾಲ್ಗಳಿದೆ. ಅಂದರೆ ಆದಿವಾಸಿಗಳು ಏನೇನೋ ಐಟಮ್ ತೊಗೊಂಡು ಬಂದು ಇಲ್ಲಿ ಮಾರ್ಕೊಳ್ಳೋಕೆ ಅಂದ್ಬಿಟ್ಟು ಅವರಿಗಂತ ಶಾಪ್ನ ಮಾಡಿದ್ದಾರೆ. ಅವರು ಕಾಡಲ್ಲಿ ಸಿಗೋ ಜೇನುತುಪ್ಪ, ಗೆಡ್ಡೆ, ಗೆಣಸು, ಹಾಗೆ ಅರಿಶಿನ, ಇನ್ನೂ ಏನೇನೋ ಇತ್ತು, ಪಚ್ಚಡಿ, ಆದಿವಾಸಿ ಪಚ್ಚಡಿ ಅಂತ ಹೇಳ್ಬಿಟ್ಟು ಏನೇನೋ ಐಟಮ್ಸ್ನ ಇಲ್ಲಿ ಮಾರೋಕ್ಕೆ ಅಂತ ಚಿಕ್ಕ ಚಿಕ್ಕ ಸ್ಟಾಲ್ ಮಾಡಿದ್ದಾರೆ. ಅದು ಅವ್ರಿಗೇನೆ ಅದರಲ್ಲಿ ಬಂದ ಲಾಭದಲ್ಲಿ ಅವ್ರಿಗೇನೋ 30% ಎಷ್ಟೋ ಕೊಡ್ತಾರಂತೆ. ಅಲ್ಲಿ ಕೂಡ ಬೋರ್ಡ್ ಕೂಡ ಹಾಕಿದ್ರು. ಜೇನುತುಪ್ಪ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ, ತೊಗೊಳ್ಳಿ ಅಂತ ನಮ್ಗೆ ಕೂಡ ಹೇಳಿದ್ರು. ತುಂಬಾ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ ಆದಿವಾಸಿಗಳಿಗೆ. ನೋಡಿ, ಇಲ್ಲಿಂದ ಸ್ಟಾರ್ಟು, ಒಳಗಡೆ ಇದು ಎಂಟ್ರೆನ್ಸು. ಇಲ್ಲೆಲ್ಲ ಟಿಕೆಟು ಇಷ್ಟು ಬೋಟಿಂಗಿಗೆ ಮತ್ತು ಅಲ್ಲಿ ನೋಡೋದಕ್ಕೆಲ್ಲ ಅಂದ್ಬಿಟ್ಟು ಟಿಕೆಟ್ ಇಲ್ಲಿ ಚಾರ್ಟ್ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಒಳಗಡೆ ಹೋದರೆ ಮರದ ಬ್ರಿಡ್ಜ್ ಇರುತ್ತೆ. ನಾವು ಯಾವ ಕಡೆ ಬೇಕು ಆ ಕಡೆ ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಪ್ಲೇಸ್ಗೆ ಫುಲ್ಲು ಹೈಲೈಟ್ ಏನಂದರೆ ಮರದ ಬ್ರಿಡ್ಜು. ಮರದಲ್ಲೇ ಬ್ರಿಡ್ಜ್ನ ಮಾಡಿದ್ದಾರೆ, ಬ್ರಿಡ್ಜ್ನ ಕಟ್ಟಿರ್ತಾರೆ. ಈ ಪ್ಲೇಸಲ್ಲಿ ಎಲ್ಲಿಗೆ ಹೋಗ್ಬೇಕಂದ್ರೂ ಮರದ ಬ್ರಿಡ್ಜ್ ಇರುತ್ತೆ. ಹಾಗೆ ಇಲ್ಲಿ ನೋಡೋಕ್ಕೆ ತುಂಬಾ ವಿಚಿತ್ರ ಪ್ರಾಣಿಗಳು, ಏಡಿಗಳು, ಏನೇನೋ ಹುಳು ಅಪ್ಪಡೆ ಎಲ್ಲ ಸಿಗುತ್ತೆ. ఎంత టికెట్ ఏంటి? ಒಂದಂడి. కూర్చో 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 కూర్చో. ಮಕ್ಕಳಿಗೆ ಇಲ್ಲಿ ಆಟಾಡೋಕೆ ಮಿನಿ ಪಾರ್ಕ್ ಥರ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಈ ಸೈಡೆಲ್ಲ ವಾಟ್ರು. ಇದು ಬೀಚ್ ಕಡೆಯಿಂದ ಬರುತ್ತಾ ವಾಟ್ರು. ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ ಇಲ್ಲಿ.
ನೋಡಿ ಕಾಲಂತ ಗಲೀಜಾಯ್ತೀನಿ. ಇದು ಕ್ಯಾಟಾ లేదంటే ಟೈಗರಾ? ಓ ಕ್ಯಾಟು ಮೀನು ತಿಂತಾ ಇದೆ ನೋಡಿ ಅಲ್ಲಿ ಕೆಳಗಡೆ ಮೀನು. ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ, ಒಬ್ಬರಿಗೆ 50 ರುಪೀಸು. ನಾವು ಎಂಟ್ರಿ ಟಿಕೆಟ್ನ ತೊಗೊಂಡು ಒಳಗಡೆ ಬಂದರೆ ಮಕ್ಕಳಿಗೆ ಸ್ವಲ್ಪ ನೋಡೋಕ್ಕೆ ಆಟಾಡೋಕ್ಕೆ ಅಂತ ಮಿನಿ ಪಾರ್ಕ್ ಥರ ಮಾಡಿದ್ದಾರೆ ಆಟಾಡೋಕ್ಕೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಮುಂದೆ ಬಂದರೆ ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಇತ್ತು. ನಿಜವಾಗ್ಲೂ ಇಲ್ಲಿ ಎಷ್ಟೊಂದು ಸೊಳ್ಳೆ ಇದೆ ಗೊತ್ತಾ, ಒಂದೊಂದು ಕಡೆ 2-3 ಸೊಳ್ಳೆ ಇದೆ. ಅದು ಹೋಗ್ತಾನೆ ಇಲ್ಲ, ಇಷ್ಟಿಷ್ಟು ಅಂದರೂ ಹೋಗ್ತಾನೆ ಇಲ್ಲ, ತುಂಬಾ ಸೊಳ್ಳೆ ಇದೆ. ಅಂದರೆ ಸುತ್ತಲೂ ಕಾಡಿದೆಯಲ್ಲ, ಸ್ವಲ್ಪ ಮಳೆ ಕೂಡ ಇದೆಯಲ್ವ, ಅಂದರೆ ಯಾವಾಗಲೂ ನೀರು ಹರಿತಾ ಇರುತ್ತಲ್ಲ, ಹಂಗಾಗಿ ಸೊಳ್ಳೆ ಜಾಸ್ತಿ ತುಂಬ ಅಂದರೆ ತುಂಬಾ ಇದೆ. ಅದು ಈ ಥರ ಹೊಡ್ಕೊಂಡ್ರೂ ಹೋಗ್ತಾನೆ ಇಲ್ಲ, ಕೈ ಮೇಲೆ ಕೂತ್ಕೊಂಡಿದೆ. ಯಾವಾಗಲೂ ಮಳೆ ಅನಿಸುತ್ತೆ ಇಲ್ಲಿ ನೋಡಿ. ಫುಲ್ಲು ನೀರಾಗಿದೆ ರೋಡೆಲ್ಲ. ಇಲ್ಲೆಲ್ಲ ಟಾರ್ ಹಾಕಿದ್ದಾರೆ, ಆದ್ರೂ ಕೂಡ ಫುಲ್ ಟಾರ್ ಹಾಕಿಲ್ಲ, ಸ್ವಲ್ಪ ಚೆನ್ನಾಗಿಲ್ಲ ರೋಡು. ಇಲ್ಲಿ ಯಾರೋ ಕಾರ್ ತೊಗೊಂಡು ಬಂದಿದ್ದಾರೆ. ನಾವು ಇಲ್ಲಿವರೆಗೂ ಬರ್ಬೋದಾಗಿತ್ತು, ನಾವು ಅಲ್ಲೇ ತುಂಬ ಹಿಂದೆನೇ ಪಾರ್ಕ್ ಮಾಡಿಬಿಟ್ವಿ. ಇಲ್ಲಿ ನೋಡಿ ಇವಾಗ ಕಾಣಿಸುತ್ತೆ ರಿವರ್ ಬೋಟ್ ಎಲ್ಲ ಇದೆ. ಇಲ್ಲಿ ಬೋಟ್ ರೈಡಿಂಗ್ ಕೂಡ ಇರುತ್ತೆ, ಆದರೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಜನ ಇದ್ದರೆ ಕರ್ಕೊಂಡು ಹೋಗ್ತಾರೆ ಅಂತ. ಅಲ್ಲಿಗೆ ಬಂದಿದ್ದೀವಿ. ಬೆಳಗ್ಗೆ ಬೇಗನೆ ಬಂದರೆ ಹೋಗ್ಬೋದು ಅಂತ ಅನಿಸುತ್ತೆ. ಜನ ಏನೋ ಇದ್ದಾರೆ, ಅದೇ ಬೋಟ್ಗೆ ಒಂದು 20 ಜನ 30 ಜನ ಆದರೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನೋಡಬೇಕು. ಓ ರೆಡಿಯಾಗಿದೆ ಬೋಟು, ಜನನೂ ಕೂಡ ಕೂತಿದ್ದಾರೆ ಒಳಗಡೆ. ಟಿಕೆಟ್ ತಗೋಬೇಕು ಅನಿಸುತ್ತೆ. ಸ್ಟಾರ್ಟ್ ಆಯಿತು ರೀ, ಹೋಗೋಣ ಅದರಲ್ಲಿ. ನನಗೆ ಭಯ, ನೋಡೋಕ್ಕೇ ಭಯ ಆಗ್ತಿದೆ. ನೋಡಿ ಸ್ಟಾರ್ಟ್ ಆಯಿತು ಬೋಟು. ಮೇ ಬಿ ಇನ್ನೂ ಜನ ಆದರೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ, ಇನ್ನೊಂದು ಟ್ರಿಪ್ ಅಲ್ವಾ. ಕೇಳಬೇಕು, ಆ ಕಡೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ನಾವಿಲ್ಲಿ ಬೋಟ್ ಹತ್ರ ಬಂದ ತಕ್ಷಣ ಬೋಟ್ ರೆಡಿ ಇತ್ತು, ಹೊರಟೇ ಬಿಡ್ತು. ನಾವು ಕೇಳೋಣ ಎಷ್ಟು ಏನು ಟಿಕೆಟ್ ಎಷ್ಟು ಏನು ಅಂತ ವಿಚಾರಿಸೋ ಅಷ್ಟರಲ್ಲಿ ಹೊರಟೇ ಬಿಡ್ತು. ಮೇ ಬಿ ಜನ ಫುಲ್ಲಾಗಿದ್ರು ಅನಿಸುತ್ತೆ, ಹಾಗಾಗಿ ಕರ್ಕೊಂಡೋದ್ರು. ಆಮೇಲೆ ನಾವು ಈ ಕಡೆ ಬಂದು ವಿಚಾರಿಸಿದ್ರೆ ಒಂದು ಆ ಟ್ರಿಪ್ಪಲ್ಲಿ ಹೋಗೋಕ್ಕೆ 20 ಮೆಂಬರ್ಸ್ ಇರಬೇಕಂತೆ. ಒಂದು ದೊಡ್ಡ ಟ್ರಿಪ್ಪಲ್ಲಿ ಕರ್ಕೊಂಡು ಹೋಗೋಕ್ಕೆ 20 ಮೆಂಬರ್ಸು, ಇನ್ನೊಂದು ಚಿಕ್ಕ ಬೋಟ್ ಕೂಡ ಇರುತ್ತೆ, ಅದರಲ್ಲಿ ಕೂಡ 8 ಮೆಂಬರ್ಸ್ ಆದರೆ ಕರ್ಕೊಂಡು ಹೋಗ್ತಾರೆ. ಟ್ರಿಪ್ಪಲ್ಲಿ ಹೋಗೋಕ್ಕೆ ಒಬ್ಬರಿಗೆ 100 ರುಪೀಸು. ಹಾಗೆ ಸ್ಪೀಡ್ ಬೋಟ್ ಇರುತ್ತಲ್ಲ, ಆ ಬೋಟಲ್ಲಿ ಹೋಗೋಕ್ಕೆ ಒಬ್ಬರಿಗೆ 400ನ ಚಾರ್ಜ್ ಮಾಡ್ತಾರೆ. 8 ಮೆಂಬರ್ಸ್ ಇರಬೇಕು. ಚಿಕ್ಕ ಬೋಟಲ್ಲಿ ಹೋಗೋಕ್ಕೆ 8 ಮೆಂಬರ್ಸ್ ಇರಬೇಕು. ನಾವು ಹೋಗಲಿಲ್ಲ, ವಿಚಾರಿಸ್ಕೊಂಡು ಬಂದ್ವಿ. ನಮ್ಮ ಪಾಪು ಕೂಡ ಇದನ್ನೆಲ್ಲ ನೀರಲ್ಲಿ ಹೋಗೋಕ್ಕೆ ನನಗೆ ಅಷ್ಟು ಭಯ ಸ್ವಲ್ಪ, ಹಾಗಾಗಿ ಹೋಗಲಿಲ್ಲ ನೀರಲ್ಲಿ. ನಮ್ಮ ಪಾಪು ಕೂಡ ಬರಲ್ಲ ಅಂತಿದ್ದ. ನಾವು ನೋಡೋಣ ಅಂದ್ಬಿಟ್ಟು ಈ ಕಡೆ ಫಾರೆಸ್ಟ್ ಒಳಗಡೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಮರದ ಬ್ರಿಡ್ಜ್ ಅಂತೂ. ಕೆಳಗಡೆ ಇಲ್ಲ, ಯಾವಾಗಲೂ ನೀರು ಬಂದು ಸ್ವಲ್ಪ ತುಂಬಾ ಕೆಸರು ಗದ್ದೆ ಥರ ಆಗಿರುತ್ತೆ. ಅದ್ರ ಮೇಲೆ ಮಧ್ಯದಲ್ಲಿ ಈ ಥರ ಮರದ ಬ್ರಿಡ್ಜ್ ಮಾಡಿದ್ದಾರೆ, ಅದಂತೂ ತುಂಬಾ ಗಟ್ಟಿ ಕೂಡ ಇದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಏಡಿ, ಬಸವನ ಹುಳು, ಅದು ಹೆಸರು ಗೊತ್ತಿಲ್ಲದೇ ಇರೋ ಹುಳುಗಳೆಲ್ಲ ಇದೆ. ಇಲ್ಲಿ ವಾಸ ಮಾಡೋ ಪ್ರತಿಯೊಂದು ಇನ್ಸೆಕ್ಟ್ ಬಗ್ಗೆನೂ ಅಲ್ಲಿ ಬೋರ್ಡಲ್ಲಿ ಬರೆದಿರ್ತಾರೆ, ಹೆಸರು ಸಮೇತ ಬರೆದ್ಬಿಟ್ಟು ಹಾಕಿರ್ತಾರೆ. ನೋಡಿ ತುಂಬಾ ಅಂದರೆ ತುಂಬಾ ಇದೆ. ಇಲ್ಲೆಲ್ಲಾದರೂ ಮನೆ ಕಟ್ಕೊಂಡಿದೆ, ಗೂಡು ಕಟ್ಕೊಂಡಿದೆ. ನಾವು ಅಲ್ಲೆಲ್ಲ ನೋಡಿಕೊಂಡು ಆಟಾಡ್ಕೊಂಡು ಇಲ್ಲಿ ಸ್ವಲ್ಪ ಬಂದು ನಾನು ರೀಲ್ಸ್ ಮಾಡೋಕ್ಕಿಂತ ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ತಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು, ತುಂಬಾ ಎಂಜಾಯ್ ಮಾಡಿದ್ದೀವಿ. ಒಂದು ದಿನ ಎಲ್ಲ ಇದ್ರೊಳಗೆ ಇದ್ರೂ ಬೇಜಾರಾಗೋದಿಲ್ಲ. ನಾವು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಅಷ್ಟರಲ್ಲಿ ಬಂದುಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನಾವು ಆ ಬ್ರಿಡ್ಜ್ ಮೇಲೆ ತುಂಬಾ ಮುಂದೆ ಹೋಗಲಿಲ್ಲ. ತುಂಬ ಮುಂದೆ ಹೋದರೆ ನಾವು ಎಂಟ್ರಿ ಟಿಕೆಟ್ ತೊಗೊಂಡ್ವಿ ನೋಡಿ, ಆ ಕಡೆಯಿಂದ ಕಾಡೆಲ್ಲ ಬಳಸ್ಕೊಂಡು ಮತ್ತೆ ಆ ಕಡೆನೇ ಹೋಗ್ತೀವಿ. ಹಾಗಾಗಿ ಇನ್ನೊಂದು ಕಡೆಯಿಂದ ಹೋಗೋಣ ಅಂದ್ಬಿಟ್ಟು, ಈಗ ಹೇಗಿದ್ರು ಆ ಕಡೆ ನೋಡ್ಕೊಂಡು ಬಂದಿದ್ದೀವಲ್ಲ ಅಂದ್ಬಿಟ್ಟು ಈ ಕಡೆಯಿಂದ ಹೋಗೋಣ ಅಂತ ಮತ್ತೆ ವಾಪಸ್ ಬಂದ್ವಿ. ಇಲ್ಲಿ ರಿವರ್ ಹತ್ರ ಬೋಟಲ್ಲಿ ಫಿಶ್ ಹಿಡಿತಾಯಿದ್ರು. ಅವರು ಈ ಥರ ಹೋಗ್ತಾಯಿದ್ರು. ನೋಡಿ ನೀರೆಲ್ಲ ಯಾವ ಥರ ಕಾಣಿಸ್ತಿದೆ. ಇದು ದೊಡ್ಡ ಬೋಟು, ಮತ್ತು ಇನ್ನೊಂದು ಟ್ರಿಪ್ನ ಕರ್ಕೊಂಡು ಹೋದರು. ಹಾಗಾಗಿ ನೋಡ್ತಾ ಇದ್ವಿ. ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಪ್ಲೆಸೆಂಟ್ ಫೀಲ್ ಆಗಿದೆ ಈ ಥರ ವಾಟ್ರ್. ನೋಡಿ ಆ ಕಡೆ ಮುಂದೆ ಹೋದರೆ ಈ ರಿವರ್ ಹೋಗಿ ಬೀಚಲ್ಲಿ ಸೇರಿಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ. ನಾವು ನಡೆದಾಡ್ತಾ ಇರೋದು ಕೂಡ ಮರದಲ್ಲೇ ಮಾಡಿದ್ದಾರೆ, ಇದು ಕೂಡ ಮರದ ಬ್ರಿಡ್ಜೆ. ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ಇನ್ನೊಂದು ಸೈಡಲ್ಲಿ ಬಂದ್ವಿ. ನಾನು ನೋಡಿ ಇಲ್ಲಿ ಕೋತಿ ಥರ ಮರ ಹತ್ತಾ ಇದ್ದೀನಿ, ಚಿಕ್ಕ ಹುಡುಗಿಲಿ ಮರ ಹತ್ತಿದ್ದು. ಆದರೆ ಇಲ್ಲಿ ನೋಡಿಬಿಟ್ಟು ಬ್ರಿಡ್ಜ್ ಪಕ್ಕನೇ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನನಗೂ ಕೂಡ ಮರ ಹತ್ತಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಮರ ಹತ್ತಾ ಇದ್ದೀನಿ. ಹತ್ತೋದೇನೋ ಹತ್ಬಿಟ್ಟೆ, ಆದರೆ ನಿಜವಾಗ್ಲೂ ಇಳಿಯೋಕ್ಕಾಗ್ತಿಲ್ಲ. ಹೈಟ್ ಸ್ಲಿಪ್ಪರ್ ಬೇರೆ ಹಾಕಿದ್ದೀನಿ.
ಇಳಿಯೋಕ್ಕೆ ತುಂಬಾ ಭಯ ಆಗ್ತಿತ್ತು. ಹಾಗಾಗಿ ಒಂದೇ ಸರಿ ಕೆಳಗಡೆ ನೆಗೆದ್ಬಿಟ್ಟೆ. ಈ ಸಾಹಸ ಎಲ್ಲ ಮಾಡೋದು ಬೇಕಿತ್ತು ನನಗೆ ಅಂತ ಅನ್ನಿಸ್ತು. ಕೂತಿದ್ದೀವಿ, ಇಲ್ಲಿ ಕೂತ್ಕೊಳ್ಳೋಕೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರಾತ್ರಿ ಹೊತ್ತಿಲೆಲ್ಲ ನೀರು ಬರುತ್ತೆ ಅನಿಸುತ್ತೆ. ತುಂಬ ಅಂದರೆ ತುಂಬಾ ಹುಳು ಇದೆ. ಏನೇನೋ ಏಡಿ ಹುಳು, ಏನೇನೋ ನಾವು ನೋಡದೇ ಇರೋ ಹುಳುಗಳೆಲ್ಲ ಸಿಗುತ್ತೆ. ಇಲ್ಲಿ ಬಂದರೆ ನೋಡ್ಬೋದು ಆರಾಮಾಗಿ ಅಲ್ವಾ ಮಗ್ನೆ? ಇಲ್ಲಿ ಹೇಳಮ್ಮ, ಏನಿತ್ತಲ್ಲಿ? ಏನಿದೆಯಮ್ಮ? ದಪ್ಪದೀತಾ? ನಮ್ಮ ಪಾಪು ಏನೇನು ಹೆಸರು, ಅವ್ನಿಗೆ ಏನೇನು ಬೇಕದು ಎಲ್ಲ ಕಂಡಿಡ್ಕೊಂಡಿದ್ದಾನೆ. ಏನು ಹುಳ ಇದ್ರೆ ನಮಗೆ ಗೊತ್ತಿಲ್ಲ, ಅವನೇ ಹೇಳ್ತಾ ಇದ್ದಾನೆ ಏನೋ ಹೊಸ್ದಾಗಿ. ಹೇಳಮ್ಮ, ಏನಿತ್ತಲ್ಲಿ? ಪಾಮಿತಾ? ಅದು ಏನೇನೋ ಎಕ್ಸ್ಪ್ರೆಷನ್, ಹುಳಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಇವನೇ ಮಾಡ್ತಾ ಇದ್ದಾನೆ. ಹೇಳು ಯಾವ ಥರ ಹುಳ ಏನಂತ ನಿನಗೆ? ಅಲ್ಲಿ ಬಂದ್ಬಿಡ್ತಾ? ಹೆಂಗ್ ಬಂದ್ಬಿಡ್ತು? ಹಂಗ್ ಬಂದ್ಬಿಡ್ತಾ? ಭಯ ಆಯ್ತಾ ನಿನ್ಗೆ? ಭಯ ಪಡ್ಬೇಡಮ್ಮ, ನಾನಿದ್ದೀನಿ ನಿನ್ ಜೊತೆ. ಅಬ್ಬೋ, ಭಯನೇ ಆಗೋಯ್ತಂತೆ. ಆದ್ರೆ ಎಷ್ಟು ಸೊಳ್ಳೆ ಇದೆ ಅಂದ್ರೆ ಅಪ್ಪ, ಇಷ್ಟು ಸೊಳ್ಳೆ ನಾ ಎಲ್ಲೂ ನೋಡಿರ್ಲಿಲ್ಲ. ಕೈ ಮೇಲೆ ಹೊಡ್ಕೊಂಡ್ರೆ ಅಲ್ಲೇ ಕೂತಿರುತ್ತೆ, ಹೋಗೋದೆಲ್ಲ. ಒಂದೊಂದ್ ಕಡೆ 2-3 ಸೊಳ್ಳೆ ಕೂತಿರುತ್ತೆ. ನನ್ಗಂತೂ ಇವತ್ತು ಫುಲ್ಲು ಏನಾದರೂ ಮನೆಗೆ ಹೋದ ತಕ್ಷಣ ಏನಾದರೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಹುಷಾರಿಲ್ದಂಗೆ ಆಗುತ್ತೆ. ಅಷ್ಟೊಂದು ಸೊಳ್ಳೆ ಕಡ್ದಿದೆ ಇವತ್ತು. ನೋಡಿ, ಇಲ್ಲಿ ಹತ್ರನೇ ಇದೆ ನೀರು, ಇಲ್ಲೇ ಇದೆ. ಇಲ್ಲಿ ಮರಗಳ ಮಧ್ಯೆ ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ಒಂದು ಚಿಕ್ಕ ಬ್ರಿಡ್ಜ್ ಥರ ಮಾಡಿದ್ದಾರೆ. ಆ ಮರದ ಪಕ್ಕದಲ್ಲೇ ವುಡ್ಡಲ್ಲಿ ಬ್ರಿಡ್ಜ್ನ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಯಾರೋ ಇಬ್ಬರು ಕೂತಿದ್ರು. ನಾವು ಹೋದ ತಕ್ಷಣ ಈ ಕಡೆ ಎದ್ದು ಬಂದರು. ನಾವು ವಿಡಿಯೋ ಮಾಡ್ಕೊಳ್ತಿದ್ದು ನೋಡಿ, ಏನು ವ್ಲಾಗ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ನೋಡಿ, ಈ ಕಡೆಯಿಂದ ಬೋಟ್ ಬರುತ್ತಲ್ಲ, ನಿಂತ್ಕೊಂಡು ತುಂಬ ಹತ್ತಿರದಿಂದ ನೋಡಬಹುದು. ನೋಡಿ, ಬೋಟ್ ಅಲ್ಲಿಂದ ಒಂದು ಬರ್ತಾ ಇದೆ. 8 ಮೆಂಬರ್ಸ್ ಕರ್ಕೊಂಡು ಹೋಗುತ್ತಲ್ಲ, ಸ್ಪೀಡ್ ಬೋಟ್, ಅದು ಬರ್ತಾ ಇದೆ. ನಾವು ಹೋಗ್ಬೋದಿತ್ತು, ಆದರೆ ನಮಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದ ನೋಡಿ ಆರಾಮಾಗಿ ಈಸಿಯಾಗೆ ಕಾಣುತ್ತೆ. ಸ್ವಲ್ಪ ಅದು ಈ ನದಿ ಹೋಗಿ ಬೀಚ್ ಹತ್ರ ಸೇರುತ್ತಲ್ಲ, ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ನಾವು ಕೂಡ ಇಲ್ಲೇ ನೋಡಿಕೊಂಡು ಅದು ಸ್ವಲ್ಪ ನೋಡ್ತಿದ್ವಿ. ನಮ್ಮ ಪಾಪ ಮತ್ತೆ ಹುಳು ಏಡಿ ಏನೇನೋ ತೋರಿಸ್ತಿದ್ದ. ಎಷ್ಟು ನೋಡಿದ್ರೂ ಸಾಕಾಗೋದೇ ಇಲ್ಲ, ಇನ್ನೂ ನೋಡಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಅಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಸುತ್ತಾಡಿಕೊಂಡು ನಾವೊಂದು 3 ಅವರ್ಸೇ ಇದ್ವಿ ಅಲ್ಲಿ ಹೋಗ್ಬಿಟ್ಟು. ತುಂಬಾ ಎಂಜಾಯ್ ಮಾಡಿದ್ದೀವಿ. ಅಲ್ಲೆಲ್ಲ ಸುತ್ತಾಡಿಕೊಂಡು ನಾವು ರೀಲ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬೇಕಾದಷ್ಟು ಫೋಟೋನ ತಗೊಂಡು ಅಲ್ಲಿಂದ ಈ ಕಡೆ ಬಂದರೆ ಪಾರ್ಕ್ ಮಾಡಿದ್ರಲ್ಲ ಚಿಕ್ಕ ಮಕ್ಕಳಿಗೆ, ಅದರಲ್ಲಿ ನಮ್ಮ ಪಾಪು ಆಟ ಆಡ್ತೀನಿ ಅಂತ ಹೇಳ್ದ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ನಮ್ಮ ಮನೆಯವರು ಆಟ ಆಡಿಸ್ತಾ ಇದ್ದಾರೆ. ಇವಾಗ ಎಲ್ಲ ನೋಡ್ಕೊಂಡು ಬಂದ್ವಿ. ಫಾರೆಸ್ಟ್, ಕೊರಿಂಗ ಫಾರೆಸ್ಟ್ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಲಂಚ್ಗೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ ಮನೆಯಿಂದ. ಕೇಸರಿ ಬಾತು, ಚಪಾತಿ ಹಾಗೆ ಎಗ್ ಕರಿ ಮಾಡ್ಕೊಂಡು ಬಂದಿದ್ದೆ. ಇವಾಗ ಇಲ್ಲೇ ಊಟ ಮಾಡಬೇಕು. ಕೆಳಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತಂದರೆ ತುಂಬ ಕೋತಿಗಳಿದೆ, ಬಿಡಲ್ಲ. ಹಾಗಾಗಿ ಬಂದು ಕಿತ್ಕೊಳ್ತವೇನೋ ಅಂದ್ಬಿಟ್ಟು ಕಾರ್ ಒಳಗಡೆನೇ ಕೂತ್ಕೊಂಡು ತಿಂತಾ ಇದ್ದೀವಿ. ಕಾರ್ನ ಸ್ವಲ್ಪ ಮುಂದೆ ತೊಗೊಂಡೋಗಿದ್ರೆ ಅಲ್ಲಿ ಊಟ ಮಾಡೋಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂದ್ಬಿಟ್ಟು ಪ್ಲೇಸ್ ಮಾಡಿದ್ದಾರೆ. ಅಲ್ಲಿಗೆ ತೊಗೊಂಡೋಗಿ ತಿನ್ಬೋದಿತ್ತು, ಆದರೆ ನಾವು ಮುಂಚೆನೇ ಗೊತ್ತಾಗದೆ ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ವಿ. ಹಾಗಾಗಿ ಕಾರ್ ಇವಾಗ ಮತ್ತೆ ಅಲ್ಲಿವರೆಗೂ ಯಾರು ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಇಲ್ಲೇ ತಿನ್ನೋಣ ಅಂತ. ತುಂಬಾ ಸೊಳ್ಳೆ ಇದೆ ಒಳಗಡೆ, ಅಂತೂ ಕೂತ್ಕೊಳಕ್ಕೆ ಆಗ್ತಿಲ್ಲ. ಕಾರ್ ಒಳಗಡೆ ಕೂಡ ಬಂದಿದೆ, ಹೊರಗಡೆ ಅಂತೂ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟಿದೆ. ನಾನು ಇಷ್ಟು ಸೊಳ್ಳೆನ ಎಲ್ಲೂ ನೋಡಿರಲಿಲ್ಲ. ನೋಡಿ, ಒಳಗಡೆನೂ ಸಹ ಬಂದಿದೆ. ನಮ್ಮ ಪಾಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿರಲಿಲ್ಲ, ಅದಕ್ಕೆ ಪ್ಲೇಟ್ ಕೊಡ್ತಾ ಇದ್ದೇನೆ ತಿಂತೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಊಟ ಮಾಡಿಕೊಂಡು ಹೋಗೋದು. ಮೊದಲೇ ಕಾಡಲ್ವಾ, ಕಾಡತ್ರ ಏನೂ ಸಿಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನನ್ನ ಬುದ್ಧಿನ ಉಪಯೋಗಿಸಿ ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಮನೆಯಿಂದ ಚಪಾತಿ, ಎಗ್ ಕರಿ ಹಾಗೆ ಕೇಸರಿ ಬಾತನ್ನ ಮಾಡ್ಕೊಂಡು ಬಂದಿದ್ದೆ. ನಾವು ಸ್ವಲ್ಪ ತಿಂದ್ಬಿಟ್ಟು ಕೋತಿಗಳಿಗೆ ಕೊಡದಿದ್ರೆ ಹೆಂಗಾಗುತ್ತೆ ಅಂದ್ಬಿಟ್ಟು ಅವು ಕೂಡ ನಾವು ಒಂದೊಂದೇ ಚಪಾತಿನ ತಿನ್ಕೊಂಡ್ವಿ. ಪಾಪ ಕೋತಿಗಳಿಗೆ ಹಾಕೋಣ ಅಂದ್ಬಿಟ್ಟು ಅವಕ್ಕೆ ಸ್ವಲ್ಪ ಕೇಸರಿ ಬಾತು, ಬಾಳೆಹಣ್ಣು ಹಾಗೆ ಚಪಾತಿ ಎಲ್ಲ ಕೊಟ್ವಿ. ಇಲ್ಲಿ ಮರಿ ಕೋತಿನೂ ಕೂಡ ಇತ್ತು. ನೋಡಿ, ಏನಾದರೂ ಹಾಕಿದ್ರೆ 2 ಕಾಲಲ್ಲಿ ಮನುಷ್ಯರ ಥರ ಎತ್ಕೊಂಡು ಕೈಗೆ ಬಂದು ಈಸ್ಕೊಂಡೆಲ್ಲ ತಿಂತಿತ್ತು. ಸೊ ನಮಗಂತೂ ಈ ಪ್ಲೇಸ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಕೂಡ. 1 ಡೇ ಟ್ರಿಪ್ಪರಾಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.